ಆಕಸ್ಮಿಕ ಸಿನಿಮಾದಲ್ಲಿ ಅಣ್ಣವ್ರಿಗೆ ಕನ್ನಡ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದ್ರ ಬಗ್ಗೆ ಹಾಡನ್ನು ಬರೆದು ಅದನ್ನು ಸೂಪರ್ ಹಿಟ್ ಆಗಿ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರ ಬಯೋಗ್ರಫಿಯನ್ನೇ ಹೇಳ್ಬಿಡೋಣ ಕೊನೆಯಲ್ಲಿ. ಈ ಹಾಡಿಗೆ ಜನರಿಂದ ನಾನು ಮೇಲೆ ಬಂದೆ ಸಾಂಗ್ಗೆ ಎಲ್ಲ ಚಿತ್ರಮಂದಿರಗಳಲ್ಲೂ ಆ ಸಾಂಗ್ಗೆ ಒಳಗಡೆ ಕಾಸಿನ ಸುರಿಮಳೆ. ಶಬ್ದವೇದಿ ಸಿನಿಮಾದಲ್ಲಿ ಅಣ್ಣವರ ಬಯೋಗ್ರಫಿಯನ್ನು ಇಟ್ಕೊಂಡು ಜನರಿಂದ ನಾನು ಮೇಲೆ ಬಂದೆ ಸಾಂಗನ್ನು ಬರೆದು ಅಭಿಮಾನಿಗಳಿಂದ ಹಂಸಲೇಖ ಅವರು ಸೈ ಅನ್ನಿಸ್ಕೋತಾರೆ. ಅವರು ಛೇ ಆಗದು ಅಂತ ಅವರ ತಂದೆಯವರು ಹೇಳಿ ಡೈಲಾಗ್ನ ಇವ್ರ ಮುಂದೆ ಹೇಳ್ತಾರೆ. ಅದನ್ನೇ ಇಟ್ಕೊಂಡು ಹಂಸಲೇಖ ಅವರು ಜನರಿಂದ ನಾನು ಮೇಲೆ ಬಂದೆ ಸಾಂಗನ್ನು ಬರೀತಾರೆ. ಗಂಗರಾಜು ದೊಡ್ಡ ಮನೆಯಿಂದ ಕಾಲ್ ಬಂದಿದೆಯಂತೆ ನಿಮಗೆ, ಅಣ್ಣವ್ರು ಸಿನಿಮಾ ಮಾಡ್ತಾ ಇದ್ದಾರಂತೆ ಅಂತ ರವಿಚಂದ್ರನ್ ಅವರು ಹಂಸಲೇಖ ಅವ್ರು ಕೇಳ್ತಾರಂತೆ. ಈಗ ವರದಪ್ಪನವರು ಕೂಡ ಆಕಸ್ಮಿಕದಲ್ಲಿ ಏನು ಸಾಂಗ್ ಕೊಟ್ಟಿದ್ರು ಅದೇ ಥರದೊಂದು ಸಾಂಗ್ ಕೊಟ್ಟಿದ್ರಲ್ಲ ಹಂಸಲೇಖ ಅವರೇ ಅಂತೇಳಿ ಹಂಸಲೇಖ ಅವರಿಗೆ ಹೇಳ್ತಾರಂತೆ. ಸ್ನೇಹಿತರೆ, ನಾನು ಕಳೆದ ಸಂಚಿಕೆಯಲ್ಲಿ ಶಬ್ದವೇದಿ ಸಿನಿಮಾ ನಿರ್ಮಾಣ ಆಗಿದ್ರ ಬಗ್ಗೆ ಮತ್ತು ಆ ಸಿನಿಮಾದ ಕ್ಯಾಸೆಟ್ ಯಾವ ರೀತಿ ಮುಗಿಬಿದ್ದು ಅಭಿಮಾನಿಗಳು ಆ ಕ್ಯಾಸೆಟನ್ನು ಕೊಂಡ್ಕೋತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮತ್ತು ನಾನು ಆಕಸ್ಮಿಕ ಸಿನಿಮಾದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಯಾವ ರೀತಿ ಹುಟ್ಕೊಂತು ಅನ್ನೋದ್ರ ಬಗ್ಗೆನೂ ಒಂದು ಎಪಿಸೋಡ್ ಮಾಡಿದ್ದೆ. ಈಗ ನಾನು ಶಬ್ದವೇದಿಯ ಮಾಸ್ ಸಾಂಗ್ ಜನರಿಂದ ನಾನು ಮೇಲೆ ಬಂದೆ, ಈ ಸಾಂಗ್ ಯಾವ ರೀತಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. 99ರಲ್ಲಿ ಈ ಸಿನಿಮಾ ಶೂಟಿಂಗ್ ಶುರುವಾಗ್ತಾ ಇರುತ್ತೆ. ಆಗ ಆ ಸಿನಿಮಾಗೆ ಸಂಗೀತ ನಿರ್ದೇಶಕರಾಗಿ ನಾದಬ್ರಹ್ಮ ಹಂಸಲೇಖ ಅವರು ಆಯ್ಕೆ ಆಗ್ತಾರೆ. ಹಂಸಲೇಖ ಅವರು ಆ ಸಿನಿಮಾ ಸಂಗೀತ ನಿರ್ದೇಶಕರು ಅಂತಿದ್ದಾಗೇ ಅಭಿಮಾನಿಗಳಲ್ಲಿ ನಿರೀಕ್ಷೆಗಳು ದುಪ್ಪಟ್ಟಾಗತ್ತೆ. ಆಕಸ್ಮಿಕ ಸಿನಿಮಾದಲ್ಲಿ ಕೊಟ್ಟಿದ್ದಂಥ ಸಾಂಗನ್ನೇ ಇದರಲ್ಲೂ ಕೊಡ್ತಾರೆ, ಅದರಲ್ಲೂ ಒಂದು ಮಾಸ್ ಸಾಂಗ್ ಕೊಟ್ಟಿದ್ರು ಕೊನೆಯಲ್ಲಿ, ಅದೇ ರೀತಿಯ ಸಾಂಗ್ ಇದರಲ್ಲಿ ಕೊಡ್ತಾರೆ ಅಂತ ಅಭಿಮಾನಿಗಳು ನಿರೀಕ್ಷೆ ಇಟ್ಕೋತಾರೆ. ಜೊತೆಗೆ ವರದಪ್ಪನವರು ಕೂಡ ಆಕಸ್ಮಿಕದಲ್ಲಿ ಏನು ಸಾಂಗ್ ಕೊಟ್ಟಿದ್ರು ಅದೇ ಥರದೊಂದು ಸಾಂಗ್ ಕೊಟ್ಟಿದ್ರಲ್ಲ ಹಂಸಲೇಖ ಅವರೇ ಅಂತೇಳಿ ಹಂಸಲೇಖ ಅವರಿಗೆ ಹೇಳ್ತಾರಂತೆ. ಹಂಸಲೇಖ ಅವ್ರು ಆಯಿತು ಕೊಡೋಣ ಬಿಡಿ ಸಾರ್ ಅಂತೇಳಿ ರೆಡಿ ಆಗ್ತಾರೆ. ದೊಡ್ಡ ಮನೆಯಿಂದ ಕಾಲ್ ಬರುತ್ತೆ ಹಂಸಲೇಖ ಅವರಿಗೆ, ಇವತ್ತು ಸಾಂಗ್ಸ್ ಟ್ಯೂನ್ ಹಾಕಬೇಕು ಬನ್ನಿ ಅಂತ ಹೇಳಿರ್ತಾರೆ. ಆವತ್ತು ಹಂಸಲೇಖ ಅವರು ಅಣ್ಣವ್ರ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇರ್ತಾರಂತೆ. ಆಗ ಅಲ್ಲಿ ರವಿಚಂದ್ರನ್ ಅವರೇನೋ ಸಿಗ್ತಾರಂತೆ ಹಂಸಲೇಖ ಅವರಿಗೆ. ಏನು ಗಂಗರಾಜು ದೊಡ್ಡ ಮನೆಯಿಂದ ಕಾಲ್ ಬಂದಿದೆಯಂತೆ ನಿಮಗೆ, ಅಣ್ಣವ್ರು ಸಿನಿಮಾ ಮಾಡ್ತಾ ಇದ್ದಾರಂತೆ ಅಂತ ರವಿಚಂದ್ರನ್ ಅವರು ಹಂಸಲೇಖ ಅವ್ರು ಕೇಳ್ತಾರಂತೆ. ಹೌದು ಸರ್ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಈಗ ಟ್ಯೂನ್ ಹಾಕ್ಬೇಕು ಇವತ್ತು, ನೀವೇನೆಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತೀರ ಬಿಡಿ ಅಂತ ಹಂಸಲೇಖ ಅವ್ರಿಗೆ ರವಿಚಂದ್ರನ್ ಹೇಳ್ತಾರಂತೆ. ಆಗ ಹಂಸಲೇಖ ಅವರು, ಅಯ್ಯೋ ಸರ್ ನಿಜ ಹೇಳ್ತೀನಿ, ನಾನು ಏನೂ ರೆಡಿ ಆಗಿಲ್ಲ, ಇನ್ನು ಈಗ ಕಾಲ್ ಬಂತು ಫೋನು, ನಾನು ಹೋಗ್ತಾ ಇದ್ದೀನಿ, ನನ್ನ ತಲೆಯಲ್ಲಿ ಏನೂ ಇಲ್ಲ, ಈಗ ಅಲ್ಲಿ ಹೋಗಿ ಏನು ಬರುತ್ತೆ ನೋಡಬೇಕು, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹಂಸಲೇಖ ಅವ್ರು ರವಿಚಂದ್ರನ್ಗೆ ಹೇಳ್ತಾರಂತೆ. ಆಗ ರವಿಚಂದ್ರನ್, ಬರೀ ಸುಳ್ಳು ಹೇಳ್ತೀರ ಬಿಡಿ, ನೀವೆಲ್ಲ ರೆಡಿ ಮಾಡ್ಕೊಂಡಿರ್ತೀರ, ನಮ್ಮ ಜೊತೆ ಹಂಗೆ ಅಂತ ಇದ್ದೀರ ಅಷ್ಟೇ, ಆಲ್ ದ ಬೆಸ್ಟ್, ಆಯಿತು ಹೋಗಿದ್ದು ಬನ್ನಿ ಅಂತ ರವಿಚಂದ್ರನು ಹಂಸಲೇಖ ಅವ್ರಿಗೆ ಹೇಳ್ತಾರಂತೆ. ಆಯಿತು ಅಂದ್ಬಿಟ್ಟು ಅವ್ರು ಅಲ್ಲಿಂದ ಅಣ್ಣವ್ರ ಮನೆಗೆ ಹೊರಡ್ತಾರೆ. ಅಣ್ಣವ್ರ ಮನೆಗೆ ಹೋಗಿ ಇವತ್ತು ಫಸ್ಟು ಮಾಸ್ ಸಾಂಗನ್ನೇ ಒಂದು ಬರೆಯೋಣ ಅಂದ್ಕೊಂಡು ಮನಸ್ಸಲ್ಲಿ ಇಟ್ಕೋತಾರಂತೆ. ಫಸ್ಟ್ ಅದನ್ನೇ ಬರೆದು ಮುಗಿಸ್ಬೋಣ ಅಂತೇಳಿ ಹಂಸಲೇಖ ಅವರು ಹೋಗ್ತಾರೆ. ಅವ್ರ ತಲೆಯಲ್ಲಿ ಏನೂ ಓಡ್ತಾ ಇಲ್ಲ, ಯಾವ ರೀತಿ ತಗೊಳ್ಳೋದು ಓಪನಿಂಗು ಅಂತೇಳಿ ಭಾಳ ತಲೆ ಕೆಡ್ಸ್ಕೊಂಡು ಕೂತಿರ್ತಾರಂತೆ ಹಂಸಲೇಖ ಅವರು. ಆ ಟೈಮಲ್ಲಿ ಅಣ್ಣವರು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬರ್ತಾರಂತೆ, ಟ್ಯೂನ್ ಆಗ್ತಿರ್ತಾರಲ್ಲ ಆ ಜಾಗಕ್ಕೆ ಬರ್ತಾರೆ. ಅಣ್ಣವ್ರಿಗೆ ದೂರದಿಂದನೇ ಹಂಸಲೇಖ ಅವರ ಸ್ಥಿತಿ ಗೊತ್ತಾಗುತ್ತೆ. ಅಂದರೆ ಏನಂದರೆ ಇವ್ರು ಯಾಕೋ ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ. ಅಣ್ಣವರು ಬಂದು ಹಂಸಲೇಖ ಅವರಿಗೆ ಮಾತಾಡಿಸ್ತಾ, ತಿಂಡಿ ಆಯಿತಾ, ಕಾಫಿ ಕುಡಿದ್ರ ಅಂತ ಮಾತಾಡಿಸ್ಕೊಂಡು ಕುತ್ಕೋತಾರಂತೆ. ಇಲ್ಲ ಸರ್ ಆಯಿತು, ನಮ್ಮದು ನಿಮ್ದು ಆಯ್ತಾ ಅಂತ ಅಣ್ಣವ್ರಿಗೆ ಹಂಸಲೇಖ ಅವ್ರು ಕೇಳ್ತಾರಂತೆ. ಆಗ ಹಂಸಲೇಖ ಅವ್ರ ಜೊತೆ ಅಣ್ಣವರ ಮಾತುಗಳು ಶುರು ಆಗುತ್ತೆ. ಅಣ್ಣವರು ಹಳೆಯ ಸ್ಟೋರಿಗಳನ್ನೇ ಹೇಳೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅವ್ರ ತಂದೆಯವ್ರ ನಾಟಕದಲ್ಲಿ ಮಾಡ್ತಾಯಿದ್ದು, ಅವ್ರ ತಂದೆಯವರು ಯಾವ್ಯಾವ ನಾಟಕದಲ್ಲಿ ಒಳ್ಳೆ ಪಾತ್ರಗಳನ್ನು ಮಾಡಿದರು ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ನಮ್ಮ ತಂದೆ ಈ ರೀತಿ ಆ್ಯಕ್ಟ್ ಮಾಡೋರು, ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲದು, ಆ ಮಟ್ಟಿಗೆ ಆ್ಯಕ್ಟ್ ಮಾಡ್ತಿದ್ರು, HM ನಾಯಕರು ಆ್ಯಕ್ಟಿಂಗ್ ಅಂತೂ ನಮ್ಮ ತಂದೆ ಅದ್ಭುತವಾಗಿ ಮಾಡ್ತಿದ್ರು ಅಂತೆಲ್ಲ ಡೈಲಾಗ್ ಸಮೇತ ಅಣ್ಣವರು ಹಂಸಲೇಖ ಅವರಿಗೆ ವಿವರಿಸ್ತಾ ಇರ್ತಾರಂತೆ. ಹಂಸಲೇಖ ಅವರು ಕೂಡ ಖುಷಿಯಾಗಿ ಹೌದಾ ಸರ್ ಅಂತ ಕೇಳ್ತಿರ್ತಾರಂತೆ. ಆಗ ಅಣ್ಣವರು ಅವರ ತಂದೆಯವರ ಒಂದು ನಾಟಕದ ಡೈಲಾಗ್ ಹೇಳ್ತಾ ಅವ್ರ ತಂದೆಯವರ ನಾಟಕದಲ್ಲಿ ಒಂದು ಡೈಲಾಗ್ ಬರುತ್ತಂತೆ. ಡೈಲಾಗ್ ನೋಡಿದು ಕೊನೆಯಲ್ಲಿ ಛೇ ಆಗದು ಅಂತೇಳಿ ಪುಟ್ಟಸ್ವಾಮಿಯವ್ರ ನಾಟಕದಲ್ಲಿ ಅದೊಂದು ಡೈಲಾಗ್ ಬರುತ್ತಂತೆ. ಎಲ್ಲ ಡೈಲಾಗ್ ರೌದ್ರಾವತಾರದಲ್ಲಿ ಡೈಲಾಗ್ ಹೊಡೆದು ಕೊನೆಯಲ್ಲಿ ಛೇ ಆಗದು ಅಂತ ಹೇಳುವಂಥ ಈ ಡೈಲಾಗ್ ಬರ್ತಿತ್ತು ಹಂಸಲೇಖ ಅವರೇ ಹಾಗೆ ಹೇಗೆ ಅಂತ ಅಣ್ಣವರು ಅವ್ರ ತಂದೆಯವರು ನಾಟಕದಲ್ಲಿ ಆಡಿದಂಥ ಡೈಲಾಗ್ನ ಅವ್ರ ಮುಂದೆ ಹೇಳ್ತಾರೆ. ಆಗ ಹಂಸಲೇಖ ಅವರಿಗೆ ಕಚ್ಕೋತದೆ, ಅಯ್ಯೋ ಸೂಪರ್ ಆಗಿದೆ ಇದು, ಛೇ ಆಗದು ಈ ಲೈನ್ನ ತಗೋತೀನಿ, ನಾನು ಇದನ್ನ ಇಟ್ಕೊಂಡೆ ಡೆವಲಪ್ ಮಾಡ್ತೀನಿ ಅಂತೇಳಿ ಆ ಸಾಂಗನ್ನು ಬರೀತಾರೆ. ಅದೇ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಅವ್ರ ಮೈಂಡಲ್ಲಿ ಏನು ಬರುತ್ತೆ, ಹಂಸಲೇಖ ಅವ್ರ ಮೈಂಡಲ್ಲಿ
ಆಕಸ್ಮಿಕ ಸಿನಿಮಾದಲ್ಲಿ ಅಣ್ಣವ್ರಿಗೆ ಕನ್ನಡ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದ್ರ ಬಗ್ಗೆ ಹಾಡನ್ನು ಬರೆದು ಅದನ್ನು ಸೂಪರ್ ಹಿಟ್ಟಾಗಿ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರ ಬಯೋಗ್ರಫಿಯನ್ನೇ ಹೇಳ್ಬಿಡೋಣ ಕೊನೆಯಲ್ಲಿ. ಅಣ್ಣವರ ಬಯೋಗ್ರಫಿ, ಅವ್ರ ಜೀವನ ಯಾವ ರೀತಿ ಅವ್ರು ನಡ್ಕೊಂಬಂದರು, ಅಭಿಮಾನಿಗಳನ್ನ ಯಾವ ರೀತಿ ನೋಡ್ತಾರೆ ಅವರು, ಆ ಬಗ್ಗೆ ಆ ವಿಚಾರವನ್ನು ಇಟ್ಕೊಂಡು ಒಂದು ಮಾಸ್ ಸಾಂಗ್ ಬರೆಯೋಣ ಅಂತ ಅವ್ರ ಮೈಂಡಲ್ಲಿರ್ತದೆ. ಅದಕ್ಕೆ ತಕ್ಕಾಗಿ ಅಣ್ಣವರು ಛೇ ಆಗದು ಅಂತ ಅವರ ತಂದೆಯವರು ಹೇಳಿ ಡೈಲಾಗ್ನೇ ಇವ್ರ ಮುಂದೆ ಹೇಳ್ತಾರೆ. ಅದನ್ನೇ ಇಟ್ಕೊಂಡು ಹಂಸಲೇಖ ಅವರು ಜನರಿಂದ ನಾನು ಮೇಲೆ ಬಂದೆ ಸಾಂಗನ್ನು ಬರೀತಾರೆ. ಅದರಲ್ಲಿ ಮಧ್ಯದಲ್ಲಿ ಪಲ್ಲವಿನಲ್ಲಿ ಈ ಲೈನ್ನ ಸೇರಿಸ್ತಾರೆ, ಛೇ ಆಗದು ಅಂತ. ಅದು ಕೂಡ ಶಬ್ದವೇದಿ ಸಿನಿಮಾದ ಸೂಪರ್ ಹಿಟ್ ಸಾಂಗ್ ಆಗಿಬಿಡುತ್ತೆ. ಈ ರೀತಿ ಹಂಸಲೇಖ ಅವರು ಅಣ್ಣವರಿಗಾಗಿ ಬರೆದಂಥ ಮಾಸ್ ಸಾಂಗ್, ಅಣ್ಣವ್ರ ಒಂದು ರೀತಿ ಪರೋಕ್ಷವಾಗಿ ಐಡಿಯಾ ಕೊಟ್ಟು ಹಂಸಲೇಖ ಅವರ ಕೈಲಿ ಆ ಸಾಂಗನ್ನು ಬರ್ಸಿದ್ರು ಅಂತಲೇ ಹೇಳ್ಬೋದು. ಆಕಸ್ಮಿಕ ಸಿನಿಮಾದಲ್ಲಿ ಅಣ್ಣವ್ರಿಗೆ ಕನ್ನಡ ಭಾಷೆ ಮೇಲೆ ಇರುವಂತಹ ವಿಚಾರವನ್ನು ಇಟ್ಕೊಂಡು ಸಾಂಗನ್ನು ಬರೀತಾರೆ. ಶಬ್ದವೇದಿ ಸಿನಿಮಾದಲ್ಲಿ ಅಣ್ಣವರ ಬಯೋಗ್ರಫಿಯನ್ನು ಇಟ್ಕೊಂಡು ಜನರಿಂದ ನಾನು ಮೇಲೆ ಬಂದೆ ಸಾಂಗನ್ನು ಬರೆದು ಅಭಿಮಾನಿಗಳಿಂದ ಹಂಸಲೇಖ ಅವರು ಸೈ ಅನ್ನಿಸ್ಕೋತಾರೆ. ಆ ಹಾಡು ಹಂಸಲೇಖ ಅವ್ರು ಬರೆಯೋದಕ್ಕೆ ಪ್ರೇರಣೆ ಆಗಿದ್ದು ಅಣ್ಣವರು ಆಡಿದಂಥ ಒಂದು ಡೈಲಾಗ್. ಇದು ಹಾಡಿನ ವಿಚಾರ ಆಯಿತು. ಇನ್ನು ಶಬ್ದವೇದಿ ಸಿನಿಮಾ ರಿಲೀಸ್ ಆದಾಗ ಈ ಸಾಂಗ್ಗೆ ಯಾವ ರೀತಿ ರೆಸ್ಪಾನ್ಸ್ ಬಂತು ಥಿಯೇಟ್ರಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಶಬ್ದವೇದಿ ಸಿನಿಮಾ ಫೆಬ್ರವರಿ 10, 2000 ರಿಲೀಸ್ ಆಗುತ್ತೆ. ಆ ಸಿನಿಮಾ ಡೇಟ್ ಅನೌನ್ಸ್ ಆಗ್ತಿದ್ದಾಗೇ ಟಿಕೆಟ್ ತಗೊಳ್ಳೋದಕ್ಕೆ ಅಭಿಮಾನಿಗಳು ರೆಡಿ ಆಗಿಬಿಡ್ತಾರೆ. ಒಂದು ವಾರ ಮುಂಚೆಯಿಂದಾನೆ ರಾಜ್ಯದ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ಸಿನಿಮಾ ಬರ್ತಾಯೋ ಅಲ್ಲೆಲ್ಲ ಸ್ಟಾರ್ಗಳನ್ನು ಕಟ್ಟೋದು, ಬ್ಯಾನರ್ಗಳನ್ನು ಕಟ್ಟೋದು, ಹೂನಾರ ಹಾಕೋದು, ಪೋಸ್ಟರ್ಗಳಿಗೆ ಶುರು ಆಗಿಬಿಡುತ್ತೆ ಒಂದು ವಾರ ಮುಂಚೆಯಿಂದಾನೆ. ಆ ಸಿನಿಮಾ ಟಿಕೆಟ್ ಸಿಕ್ಕಿದ್ರೆ ಏನೋ ಒಂದು ದೊಡ್ಡ ನಿಧಿ ಸಿಕ್ತಾಗೆ ಅನ್ನೋ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಶಬ್ದವೇದಿ ಸಿನಿಮಾ ನೋಡಲಿಕ್ಕೆ ಸಜ್ಜಾಗಿ ನಿಂತಿರ್ತಾರೆ. ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲೂ ಸುನಾಮಿ. ಯಾಕಂದರೆ 6 ವರ್ಷದ ನಂತರ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಅಣ್ಣವರ ಸಿನಿಮಾ 6 ವರ್ಷದ ನಂತರ ನೋಡಬೇಕು ಕಾಯ್ಕೊಂಡು ಕೂತಿದ್ರು ಜನ. ಆ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗ್ತಾಯೋ ಆ ಥಿಯೇಟ್ರ್ಗಳ ಮುಂದೆ ಜನ ಸಾಗರ. ಈ ಹಾಡಿಗೆ, ಜನರಿಂದ ನಾನು ಮೇಲೆ ಬಂದೆ ಸಾಂಗ್ಗೆ ಎಲ್ಲ ಚಿತ್ರಮಂದಿರಗಳಲ್ಲೂ ಆ ಸಾಂಗ್ಗೆ ಒಳಗಡೆ ಕಾಸಿನ ಸುರಿಮಳೆ, ಕೊನೆ ಸಾಂಗು ಕಾಸಿನ ಸುರಿಮಳೆ ಮತ್ತು ಆ ಸ್ಕ್ರೀನ್ ಮುಂದೆ ಕರ್ಪೂರ ಹಚ್ಚಿ ಅಣ್ಣವರಿಗೆ ಪೂಜೆ ಮಾಡಿ ಒಳಗಡೆ ಕಾಸನ್ನ ಎರಚಿ ಎಲ್ಲ ಚಿತ್ರಮಂದಿರಗಳಲ್ಲೂ ಈ ಸಾಂಗಲ್ಲಿ ಸಂಭ್ರಮಾಚರಣೆಯನ್ನು ನಡೆಸ್ತಾರೆ ಅಭಿಮಾನಿಗಳು.